ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಸರೆ ಟಿ ವಿಯ ಎಲ್ಲ ಪ್ರೇಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ. 7 ಸಭೆಗಳು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ ಸಂಚಿಕೆಗಳಿಂದ ನಾವು ಪ್ರಕಟಣೆ ಪುಸ್ತಕದಲ್ಲಿನ 7 ಸಭೆಗಳನ್ನು ಧ್ಯಾನ ಮಾಡ್ತಾ ಇದ್ದೆವು. ಅವುಗಳಿಂದ ಅನೇಕ ಆತ್ಮಿಕ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಕರ್ತನು ಸಹಾಯ ಮಾಡಿದನು. ಇಂದು ನಾವು ಸಾರ್ದಿಸ್ ಸಭೆಯ ಸಂದೇಶವನ್ನು ಮುಂದುವರಿಸಿ ಕಲಿಯಲಿಕ್ಕಿದ್ದೇವೆ. ಕಳೆದ 2 ಸಂಚಿಕೆಯಲ್ಲಿ ಸಾರ್ದಿಸ್ ಸಭೆಯ ಹಿನ್ನೆಲೆ ಹಾಗೂ ಆ ಸಭೆಗೆ ದೇವರು ಹೇಳಿದಂತಹ 2 ದೋಷಾರೋಪಣೆಗಳನ್ನು ನಾವು ಧ್ಯಾನ ಮಾಡಿದೆವು. ಮುಖ್ಯವಾಗಿ ಆ ಸಭೆಗಿದ್ದಂಥ 2 ದೋಷಾರೋಪಣೆ, ಒಂದು ಕಪಟತನ, ಇನ್ನೊಂದು ಅಪೂರ್ಣತೆ, ಹಿಪೋಕ್ರಸಿ ಆ್ಯಂಡ್ ಇಂಪರ್ಫೆಕ್ಷನ್ ಎಂಬುದಾಗಿ. ಏನು ಕಪಟತನ, ಏನು ಅಪೂರ್ಣತೆ, ಇವುಗಳನ್ನು ನಾನು ವಿಸ್ತಾರವಾಗಿ ನಿಮಗೆ ಕಲಿಸಿದೆನು. ಆದ್ದರಿಂದ ಅವುಗಳನ್ನು ರಿಪೀಟ್ ಮಾಡದೆ ಮುಂದೆ ಈ ಸಭೆಗೆ ದೇವರು ಕೊಡುವಂತಹ 4 ಎಚ್ಚರಿಕೆಯ ಸಂಗತಿಯನ್ನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತೇನೆ. ಈಗ ನಮಗೆ ಅದರ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದ 3ನೇ ವಾಕ್ಯಕ್ಕೆ 2ನೇ ವಾಕ್ಯಕ್ಕೆ ಬರೋಣ. 2-3 ವಾಕ್ಯಗಳು. ಎಚ್ಚರವಾಗು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಪೂರ್ಣವಾದನ್ನು ನಾನು ಕಾಣಲಿಲ್ಲ. ಆದದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಇಲ್ಲಿ ಸಾರ್ದಿಸ್ ಸಭೆ ಹಿಂತಿರುಗಬೇಕಾದ 4 ಸ್ಟೆಪ್ಪುಗಳ ಬಗ್ಗೆ, 4 ಎಚ್ಚರಿಕೆಗಳ ಬಗ್ಗೆ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ. ಅದನ್ನು ಇಂಗ್ಲೀಷ್ನ 4 ಪದಗಳಾಗಿ ನಮಗೆ ಸರಳಗೊಳಿಸಬಹುದು. 1ನೇದಾಗಿ ರಿವೈವ್, ಎಚ್ಚರವಾಗು. 2ನೇದಾಗಿ ರಿಮೆಂಬರ್, ನೆನೆಸಿಕೋ. 3ನೇದಾಗಿ ರಿಸೋಲ್ವ್, ಕಾಪಾಡಿಕೋ ಅಥವಾ ಹೋಲ್ಡ್ ಫಾಸ್ಟ್. ಕೊನೆಯದಾಗಿ ರಿಪೆಂಟ್, ಮಾನಸಾಂತರಪಡು. ಈ 4 ಸಂಗತಿಯನ್ನು ನಾವಿವತ್ತು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರಾತ್ಮನು ಹೇಳ್ತಿದ್ದಾನೆ, ಎಚ್ಚರವಾಗು. 2ನೇ ವಾಕ್ಯ ಆರಂಭಿಸುವಂಥದ್ದೇ ಎಚ್ಚರವಾಗು, ಸಾಯುವ ಹಾಗಿದ್ದು ಉಳಿದವುಗಳನ್ನು ನೀನು ದೃಢಪಡಿಸಿಕೋ ಎಂಬುದಾಗಿ. ಎಲ್ಲ ಕಾಲಘಟ್ಟದಲ್ಲಿರುವ ಸಭೆಗೂ ದೇವರು ಕೊಡುವಂತಹ ಸಂದೇಶವಾಗಿದೆ, ರಿವೈವ್ ಯುವರ್ ಸೆಲ್ಫ್, ನಿನ್ನನ್ನೇ ನೀನು ಎಚ್ಚರಗೊಳಿಸು ಎಂಬುದಾಗಿ. ಯಾಕೆ? ಎಚ್ಚರಿಕೆ ಇಲ್ಲದ ಜೀವಿತ ಅನಾಹುತದ ಜೀವಿತ. ಈ ಸಭೆಯ ಚಾರಿತ್ರಿಕ ಹಿನ್ನೆಲೆಯನ್ನು ಹೇಳಿದಾಗ, ಲಿಡಿಯಾ ದೇಶದ ರಾಜಧಾನಿಯಾಗಿದ್ದಂತಹ ಈ ಸಾರ್ದಿಸ್ ಪಟ್ಟಣ ಅಂದಿನ ಅರಸ ಎಚ್ಚರಿಕೆ ಇಲ್ಲದೆ ಜೀವನ ಮಾಡಿದ್ದರಿಂದ ಶತ್ರು ಸೈನ್ಯ ಬಂದು ಪಕ್ಕನೆ ಅವರ ಮೇಲೆ ಮುಗಿಲು ಬಿದ್ದು ಅವರನ್ನು ಸೋಲಿಸಿ ಆ ಪಟ್ಟಣವನ್ನು ಸೈರಸ್, ದ ಕಿಂಗ್ ಸೈರಸ್ ಕೈವಶಪಡಿಸಿಕೊಂಡದಾಗಿ ನಾನು ನಿಮಗೆ ಹೇಳಿದೆ. ಎಚ್ಚರಿಕೆ ಇಲ್ಲದ ಜೀವಿತ ದೊಡ್ಡ ಅನಾಹುತವನ್ನು ನಮ್ಮ ಜೀವಿತದಲ್ಲಿ ತರುತ್ತದೆ. ಪ್ರತ್ಯೇಕವಾಗಿ ಕ್ರೈಸ್ತರು ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಬೇಕು. ಆತ್ಮಿಕ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು. ಆತ್ಮಿಕ ಎಚ್ಚರಿಕೆಗಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮಲ್ಲಿರ್ತಕ್ಕಂಥ ಮಂದತೆ, ಉದಾಸೀನತೆ, ಇವುಗಳೆಲ್ಲ ಬಿಟ್ಟು ನಾವು ಪ್ರತಿ ದಿವಸ ಎಚ್ಚರಿಕೆ ಉಳ್ಳವರಾಗಬೇಕು. ನಾವು ಲೂಕನ ಸುವಾರ್ತೆ 21ನೇ ಅಧ್ಯಾಯ ಅದರ 34-35 ವಾಕ್ಯ ಓದುವಾಗ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬರೋಣದ ಕುರಿತಾಗಿ ತನ್ನ ಶಿಷ್ಯರಿಗೆ ಕೊಟ್ಟಂತಹ ಎಚ್ಚರಿಕೆಯಲ್ಲಿ ಇದನ್ನೇ ಸ್ವಾಮಿ ಹೇಳುತ್ತಿದ್ದಾನೆ. ಲೂಕನ ಸುವಾರ್ತೆ 21ನೇ ಅಧ್ಯಾಯದ 34ನೇ ವಚನದಿಂದ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿಭೋಜನದ ಮಡಿಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಎಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವುಗಳೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ
ಎಲ್ಲ ಕಾಲದಲ್ಲೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ನೋಡಿರಿ, ಈ ಭಾಗದಲ್ಲಿ ಎಚ್ಚರಿಕೆ, ಜಾಗರೂಕತೆ ಎಂಬ ಪದವನ್ನು ಪದೇ ಪದೇ ಕರ್ತನು ಆವರ್ತನೆಯಾಗಿ ಹೇಳ್ತಿದ್ದಾನೆ. ನಮ್ಮನ್ನು ಉದಾಸೀನತೆಗೆ ನಡೆಸುವಂಥದ ಅಥವಾ ಎಚ್ಚರಿಕೆಯಿಂದ ತಪ್ಪಿಸುವಂತಹ ಸಂಗತಿ ಏನು? ಅತಿ ಭೋಜನ, ಅಮಲಿನ ಜೀವಿತ, ಪ್ರಪಂಚದ ಚಿಂತೆಗಳಿಂದ ಕೂಡಿದಂತಹ ನಮ್ಮ ಜೀವಿತ, ಇವುಗಳಿಂದ ನಾವು ಎಚ್ಚರಿಕೆಯನ್ನು ಕಳೆದುಕೊಂಡಿದ್ದೇವೆ. ಇವುಗಳೆಲ್ಲ ನಮ್ಮನ್ನು ನಿದ್ರಿಸುವಂತಹ ಸಂಗತಿಗಳು. ಯಾವುದು? ಇಲ್ಲಿ ಕೆಲವೊಂದನ್ನು ಕರ್ತನು ಹೇಳ್ತಿದ್ದಾನೆ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಭಾರವಾಗಿ, ಅಂದರೆ ನಮ್ಮನ್ನು ನಿದ್ರಿಸುವಂತಹ ಸಂಗತಿಗಳಾಗಿದೆ ಪ್ರಪಂಚದ ಚಿಂತೆ, ಆಹಾರ, ಊಟ ಇತ್ಯಾದಿಗಳ ವಿಚಾರ, ಮತ್ತು ಹೇಗೆ ಲೋಕದಲ್ಲಿರುವ ಸಂಪತ್ತನ್ನು ಗಳಿಸುವಂಥದ್ದು, ಹೇಗೆ ಸ್ಥಾನಮಾನಗಳನ್ನು ಹೊಂದಿಕೊಳ್ಳುವಂಥದ್ದು. ಈ ರೀತಿ ಲೌಕಿಕವಾದ ವಿಚಾರದಲ್ಲಿ ನಾವು ಸ್ವಪ್ನ ಲೋಕದಲ್ಲಿ ಮುಳುಗಿದಂತಹ ಒಬ್ಬ ಕ್ರೈಸ್ತನಿಗೆ ಯಾವತ್ತೂ ಎಚ್ಚರವಾಗುವುದಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ನಮ್ಮನ್ನು ನಿದ್ರೆಗಡಿಸುವಂತಹ, ಆತ್ಮಿಕವಾಗಿ ನಮ್ಮನ್ನು ನಿದ್ರೆಗೆ ಜಾರಿಸುವಂತಹ ಇಂತಹ ಲೌಕಿಕವಾದ ಸಂಗತಿಗಳನ್ನು ನಾವು ವಿಸರ್ಜಿಸಿದರೆ ಮಾತ್ರವೇ ನಾವು ಎಚ್ಚರಿಕೆ ಉಳ್ಳವರಾಗಲು ಸಾಧ್ಯ ಎಂಬುದಾಗಿ ಕರ್ತನು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಸಭೆ ಸಾವಿನ ಹತ್ತಿರದಲ್ಲಿದೆ. ಅಂದರೆ ನೀನು ಜೀವ ಉಳ್ಳವನೆಂದು ನಿನಗೆ ಹೆಸರು ಇದ್ದರೂ ನೀನು ಸತ್ತವನಾಗಿದ್ದಿ. ವಾಸ್ತವಿಕವಾಗಿ ಸತ್ತ ಸಭೆ ಸಾರ್ದೀಸ್ ಸಭೆ. ಅಂದರೆ ಸಾವಿನ ಹಂತದಲ್ಲಿದೆ. ವಾಸ್ತವಿಕವಾಗಿ ಸಾಯುವುದಕ್ಕಿಂತ ಮುಂಚೆ ನಾವು ಜನರನ್ನು ICUವಿನಲ್ಲಿ ವೆಂಟಿಲೇಟರ್ನಲ್ಲಿ ಹಾಕ್ತೇವೆ. ಸಾರ್ದೀಸಿನ ಸಭೆ ವೆಂಟಿಲೇಟರ್ನಲ್ಲಿ ಇರತಕ್ಕಂಥ ಒಂದು ಸಭೆ. ಇನ್ನೇನೋ ಸ್ವಲ್ಪ ದಿವಸದಲ್ಲಿ ಸಾಯಲಿಕ್ಕಿದ್ದಾನೆ. ಕೊನೆಯ ಉಸಿರೆಳೆಯುವಂತಹ ಸಭೆಯ ಚಿತ್ರಣ. ಆದರೂ ದೇವರಿಗೆ ಈ ಸಭೆಯ ಮೇಲೆ ದೊಡ್ಡ ನಿರೀಕ್ಷೆ ಇದೆ. ಇವನು ಬದುಕಿ ಬರ್ತಾನೆ, ಇವನು ತಿರುಗಿ ತನ್ನ ಶಕ್ತಿಯನ್ನು ಪಡೆದುಕೊಳ್ತಾನೆ, ಸಭೆ ಮೂಲಭೂತ ಉಪದೇಶಗಳಿಗೆ, ದೇವರ ಮೊದಲ ಪ್ರೀತಿಗೆ, ಮೊದಲ ಆತ್ಮಿಕತೆಗೆ ತಿರುಗಿ ಬರುತ್ತಾನೆ ಎಂಬಂತಹ ಒಂದು ನಿರೀಕ್ಷೆ ಈ ಸಭೆಯ ಮೇಲೆ ದೇವರಿಗಿದೆ. ಸಭೆ ಸಂಪೂರ್ಣವಾಗಿ ಸತ್ತಿಲ್ಲ, ಸ್ವಲ್ಪ ಜೀವ ಉಳಿದಿದೆ. ಆದ್ದರಿಂದ ದೇವರು ಬಹಳ ನಿರೀಕ್ಷೆಯಿಂದ ಸಭೆಯ ಹಿಂತಿರುಗಿಗಾಗಿ ಕಾಯ್ತಾ ಇದ್ದಾನೆ. ಈಗ ಸಭೆ ಬೂದಿ ಮುಚ್ಚಿದ ಒಂದು ಕೆಂಡದ ಹಾಗೆ ಇದೆ. ನಮಗೆ ಗೊತ್ತು, ಬೂದಿ ಮುಚ್ಚಿದ ಕೆಂಡ ಚೆನ್ನಾಗಿ ಅಲ್ಲಿ ಊದಿದರೆ ಅದು ಮತ್ತೆ ಬೆಂಕಿ ಕೊಡುತ್ತದೆ. 2 ತಿಮೋಥೆಯನ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನದಲ್ಲಿ, ಆದ ಕಾರಣ ನಾನು ನಿನ್ನ ತಲೆ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನ್ನನ್ನು ಜ್ಞಾಪಕ ಮಾಡುತ್ತೇನೆ. ಅಂದರೆ ಒಂದು ಕಾಲದಲ್ಲಿ ಕೃಪಾವರಗಳಿಂದ ದೇವರಾತ್ಮನಿಂದ ತುಂಬಲ್ಪಟ್ಟ ಸಭೆ ಇವತ್ತು ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಆದ್ದರಿಂದ ದೇವರು ಹೇಳ್ತಿದ್ದಾನೆ, ನೀನು ಪ್ರಜ್ವಲಿಸುವಂತೆ ಮಾಡಬೇಕು. ಬೂದಿಯಲ್ಲಿ ನಾವು ಊದುವಾಗ ಹೇಗೆ ಆ ಬೂದಿಯೆಲ್ಲ ಹೋಗಿ ಕೆಂಡ ಮತ್ತೆ ಆ ಕಪ್ಪು ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೋ, ಅದೇ ರೀತಿ ಸಭೆ ಸಾಯುವಂತಹ ಹಂಚಿನಿಂದ ದೇವರಾತ್ಮನ ಗಾಳಿಯ ಮೂಲಕ ಆ ಸಭೆ ಆರೋಗ್ಯ ಸ್ಥಿತಿಗೆ, ಪೂರ್ಣತೆಯ ಸ್ಥಿತಿಗೆ, ದೇವರಾತ್ಮನ ಆ ಒಂದು ನಡೆಸುವಿಕೆಗೆ ಸಭೆ ತಿರುಗಬೇಕೆಂಬುದಾಗಿ ದೇವರು ಬಯಸಿ ಸಭೆಗೆ ಹೇಳ್ತಿದ್ದಾನೆ, ಎಚ್ಚರವಾಗು ಎಂಬುದಾಗಿ. ದೇವರಿಗೆ ಇನ್ನೂ ನಿರೀಕ್ಷೆಯನ್ನು ಕೈಬಿಟ್ಟಿಲ್ಲ. ದೇವರು ಇನ್ನೂ ನಿರೀಕ್ಷೆಯಿಂದ ಆ ಸಭೆಯ ಹಿಂತಿರುವಿಕೆಗಾಗಿ ಕಾಯುತ್ತಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ. ಆದ್ದರಿಂದ ಈ ಮಾತುಗಳನ್ನು ಕೇಳುತ್ತಿರುವಂತಹ ನಿಮ್ಮ ಮೇಲೂ ದೇವರಿಗೆ ದೊಡ್ಡ ನಿರೀಕ್ಷೆ ಇದೆ. ಎಷ್ಟೇ ನಾವು ದೂರ ಹೋದರೂ ತನ್ನ ಬಳಿಗೆ ಒಂದು ದಿವಸ ತಿರುಗಿ ಬರುತ್ತಾನೆ ಎಂಬ ನಿರೀಕ್ಷೆಯನ್ನು ದೇವರು ಕಾಯ್ತಾ ಇದ್ದಾನೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆ ಕೆಟ್ಟು ಹೋದ ಮಗನ ಕಥೆಯಲ್ಲಿ ಆ ತಂದೆ ನಿರೀಕ್ಷೆ ಕೈಬಿಟ್ಟಿಲ್ಲ. ಆದ್ದರಿಂದಲೇ ದೂರದಿಂದ ಬರುವ ಮಗನನ್ನು ತಂದೆ ಕಾಣ್ತಾ ಇದ್ದಾನೆ. ಅವನು ಓಡಿ ಹೋಗಿ ಕೊರಳಿಗೆ ಅಪ್ಪಿ ಅವನನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂದರೆ ತಂದೆ ಆ ಮಗನನ್ನು ಹುಡುಕಿಕೊಂಡು ಹೋಗುತ್ತಿಲ್ಲ, ಆದರೆ ಅವನು ಒಂದಲ್ಲ ಒಂದು ದಿವಸ ತಿರುಗಿ ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ತಂದೆ ಇದ್ದಾನೆ. ತಂದೆಗೊಂದು ನಿರೀಕ್ಷೆ ಇದೆ. ನಾವು ಎಷ್ಟೇ ದೂರ ಹೋದ್ರೂ ನಾವು ತಿರುಗಿ ಬರುತ್ತೇವೆ ಎಂಬ ನಿರೀಕ್ಷೆ. ನಮಗೆ ಆ ಕರ್ತನ ಮೇಲೆ ಆ ನಿರೀಕ್ಷೆ ಇಡೋಣ.
ಕರ್ತನು ಎಷ್ಟೇ ನಾವು ದೂರ ಹೋದರೂ ನಮ್ಮನ್ನು ಪ್ರೀತಿಸ್ತಾನೆ. ಆ ಮಗ ಹಿಂತಿರುಗಿ ಬರಲಿಕ್ಕೆ ಒಂದೇ ಒಂದು ಸಂಗತಿ, ನಾನು ಈಗಲಾದರೂ ನಾನು ತಿರುಗಿ ಹೋದರೆ ನನ್ನ ತಂದೆ ನನ್ನನ್ನು ಮೊದಲನೇ ಹಾಗೆ ಪ್ರೀತಿಸ್ತಾನೆ ಎಂಬ ಆ ಒಂದು ನಿರೀಕ್ಷೆ ಆ ಮಗನಲ್ಲಿ ಉಳಿದಿತ್ತು. ಆದ್ದರಿಂದಲೇ ಅವನು ತಿರುಗಿ ಬಂದದ್ದು. ತನ್ನ ಅಣ್ಣ ಸೇರಿಸ್ತಾನೆ ಎಂಬ ನಿರೀಕ್ಷೆ ಇರಲಿಲ್ಲ, ಆದರೆ ಅಪ್ಪ ನನ್ನನ್ನು ತಿರುಗಿ ಸೇರಿಸ್ತಾನೆ ಎಂಬ ನಿರೀಕ್ಷೆ ಇತ್ತು. ಬೈಬಲ್ನಲ್ಲಿ ದೇವರನ್ನು ಅಣ್ಣನಾಗಿ ಅಲ್ಲ, ದೇವರನ್ನು ಪ್ರೀತಿಸುವ ತಂದೆಯಾಗಿ ಚಿತ್ರೀಕರಿಸಿದ್ದಾರೆ. ಆದ್ದರಿಂದ ನಾವೆಷ್ಟೇ ಸಾಯುವ ಹಂತದಲ್ಲಿದ್ದರೂ ಈ ಮಾತನ್ನು ಕೇಳುತ್ತಿರುವಂತಹ ನಿಮ್ಮಲ್ಲಿ ಯಾರಾದರೂ ಇನ್ನು ನಾನು ತಿರುಗಿ ಬಂದರೆ ದೇವರು ಸ್ವೀಕರಿಸ್ತಾನೋ ಎಂಬ ಆತಂಕದಲ್ಲಿರುವುದಾದರೆ ಖಂಡಿತವಾಗಿಯೂ ನಮ್ಮ ಸ್ಥಿತಿಯನ್ನು ದೇವರ ಮುಂದೆ ಹೇಳಿ ನಾವು ತಿರುಗಿ ಬರುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಮೊದಲನೇ ಸ್ಥಿತಿ ಹಾಗೆ ಸ್ವೀಕರಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆದ್ದರಿಂದ ಎಚ್ಚರವಾಗು, ರಿವಾಯು, ಹಿಂತಿರುಗು ಎಂಬುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ. ಎರಡನೇದಾಗಿ, ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ. ಏನೆಲ್ಲ ಸಂಗತಿ ನಾವು ನೆನೆಸಬೇಕು? ಒಂದು, ದೇವರಿಂದ ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೀನು ನೆನಪಿಗೆ ತಂದುಕೋ. ದೇವರ ಉಪದೇಶ, ದೇವರ ವಾಕ್ಯ, ಅದನ್ನು ನಾವು ನೆನೆಸಬೇಕು. ಅದನ್ನು ಕೇಳಿದ ರೀತಿಯನ್ನು ನಾವು ನೆನೆಸಬೇಕು. ಏನು ಇದರಿಂದ ದೇವರು ನಮ್ಮಿಂದ ಬಯಸುವಂಥದ್ದು? ನಮ್ಮಲ್ಲಿ ಮರೆವು ಇರಬಾರದು. ನಾವು ದೇವರ ಪ್ರೀತಿಯನ್ನು ಎಂದೆಂದಿಗಾಗಿ ಮರೆಯಬಾರದು. ಒಂದು ಕಾಲದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದನ್ನು, ದೇವರು ನಮ್ಮನ್ನು ಎಚ್ಚರಿಸಿದ್ದನ್ನು, ದೇವರು ನಮ್ಮನ್ನು ಪ್ರೀತಿಸುವುದನ್ನು ನಾವು ಸದಾ ನೆನಪು ಮಾಡಬೇಕು. ಪೇತ್ರನ ಪತ್ರಿಕೆಯಲ್ಲಿ ಪೇತ್ರನ ಹೇಳುವಂಥ ಒಂದು ಸಂಗತಿ ಇದೆ. 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ, ನಮ್ಮ ಹಿಂದಿನ ಪಾಪವನ್ನು ದೇವರು ಕ್ಷಮಿಸಿದ್ದನ್ನು ಯಾವತ್ತೂ ನಾವು ಮರೆಯಬಾರದೆಂಬುದಾಗಿ. 2 ಪೇತ್ರನ ಪತ್ರಿಕೆ ಅದರ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಈ ರೀತಿ ಓದುತ್ತೇವೆ, ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಏನು ಪೇತ್ರ ಇಲ್ಲಿ ಹೇಳ್ತಿದ್ದಾನೆ? ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಹಿಂದೆ ನಾವು ಪಾಪಿಗಳಾಗಿದ್ದಾಗ, ನಾವು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ, ಕರ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿದ್ದನ್ನು ನಾವು ಎಂದಿಗೂ ಮರೆಯಬಾರದು. ಅಂದರೆ ಹಿಂದಿನ ಪಾಪಗಳ ಶುದ್ಧೀಕರಣವನ್ನು ನಾವು ಮರೆತರೆ ನಾವು ಕರ್ತನಿಂದ ಎಂದೆಂದಿಗಾಗಿ ಕೈ ಬಿಡಲ್ಪಡುತ್ತೇವೆ. ಅಂದರೆ ದೇವರು ನಮ್ಮನ್ನು ಧಾರಾಳವಾಗಿ ಕ್ಷಮಿಸಿದನು, ತನ್ನ ದಯೆ ನಮ್ಮ ಮೇಲೆ ತೋರಿಸಿದನು. ನಾವು ಯಾವುದೇ ಕರ್ಮ ಮಾಡಿ ದಾನ ಮಾಡಿ ಎಲ್ಲ ನಮ್ಮ ಪಾಪಕ್ಕೆ ಪರಿಹಾರ ಉಂಟಾದ್ದು. ಯೇಸುವಿನ ರಕ್ತದಿಂದಲೇ ನಮಗೆ ಪಾಪಕ್ಕೆ ಪರಿಹಾರ ಸಿಕ್ಕಿದ್ದು. ಆದ್ದರಿಂದ ಅದನ್ನು ನಾವು ಯಾವತ್ತೂ ಮರೆಯಬಾರದು. ಮರೆತರೆ ನಮಗೆ ತಿರುಗಿ ಬರುವುದಕ್ಕೆ ಆಗುವುದಿಲ್ಲ. ನನ್ನ ಹಿಂದಿನ ಪಾಪಗಳನ್ನು ಕ್ಷಮಿಸಿದ ದೇವರು ಈಗಲೂ ನಾನು ಆ ಪಾಪದ ಅನುಭವದಲ್ಲಿ ಸ್ವಾಮಿಯ ಬಳಿಗೆ ಬಂದರೆ ಈಗಲೂ ನನ್ನನ್ನು ಕ್ಷಮಿಸ್ತಾನೆ ಎಂಬ ಒಂದು ದೃಢತೆ ಅದರಲ್ಲಿದೆ, ಒಂದು ಹೋಪ್ ಅದರಲ್ಲಿದೆ, ಒಂದು ನಿರೀಕ್ಷೆ ಅದರಲ್ಲಿದೆ. ಆದ್ದರಿಂದ ದೇವರು ಪೇತ್ರ ಹೇಳ್ತಿದ್ದಾನೆ, ಹಿಂದಣ ಕಾಲದಲ್ಲಿ ದೇವರು ಕ್ಷಮಿಸಿದ್ದನ್ನು ನೀವು ಮರೆಯಬಾರದು. ಹಾಗೆ ಮರೆತರೆ ಒಂದು ನಮಗೆ ಮತ್ತೆ ತಿರುಗಿ ಬರಲಿಕ್ಕೆ ಆಗುವುದಿಲ್ಲ. ಅದು ಮಾತ್ರವಲ್ಲ, ನಾವು ಹೆಚ್ಚಳಪಟ್ಟು ಹೋಗ್ತೇವೆ. ಯಾವಾಗಲೂ ನಮ್ಮಲ್ಲಿ ಒಂದು ಅರಿವಿರಬೇಕು, ನಾನು ಪಾಪಿಯಾದಂಥ ಒಬ್ಬ ಮನುಷ್ಯನಾಗಿದ್ದೆ, ದೇವರು ನನ್ನನ್ನು ಧಾರಾಳವಾಗಿ ಕ್ಷಮಿಸಿದನು. ಅದು ನಮ್ಮಲ್ಲಿ ಯಾವಾಗಲೂ ನೆನಪಲ್ಲಿ ಇರುವಾಗಲೇ ನಾವು ತಾಳ್ಮೆಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ. ನಾವು ಉಬ್ಬದೇ ಇರಲಿಕ್ಕೆ, ನಾವು ಅಹಂಕಾರ ಪಡದೆ ಒಂದು ತಾಳ್ಮೆಯ ಜೀವಿತ ನಡೆಸಬೇಕಾದರೆ ನನ್ನ ಹಿಂದಿನ ಪಾಪವನ್ನು ದೇವರು ಕ್ಷಮಿಸಿದ್ದಾನೆ ಎಂಬುದನ್ನು ನಾನು ಯಾವಾಗಲೂ ನೆನಪಿಸುವನಾಗಿರಬೇಕು. ಆದ್ದರಿಂದ ಇಲ್ಲಿ ಸಾರ್ದೀಸಿಗೆ ದೇವರು ಹೇಳ್ತಿದ್ದಾನೆ, ನೀನು ನನ್ನಿಂದ ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ. ನೋಡಿ, ಆ ಕೆಟ್ಟು ಹೋದ ಮಗನಿಗೆ ತಂದೆಯ ಮನೆಯ ಬಗ್ಗೆ ನೆನಪು ಬಂದಾಗ ಅವನು ಅಲ್ಲಿಂದ ಹೇಳ್ತಿದ್ದಾನೆ. ಆದ್ದರಿಂದ ಯಾವಾಗಲೂ ದೇವರನ್ನು ನೆನಪಿಸುವಂಥದ್ದು ಅಥವಾ ದೇವರನ್ನು ಜ್ಞಾಪಿಸುವಂಥದ್ದು
ದೇವರ ವಾಕ್ಯವನ್ನು ಜ್ಞಾಪಿಸುವಂಥದ್ದು ನಿರಂತರ ನಮ್ಮ ಜೀವಿತದಲ್ಲಿ ಇರಬೇಕು. ನಾವು ದೇವರ ಭಕ್ತರಿಂದ, ದೇವರ ಸೇವಕರುಗಳಿಂದ ಕೇಳಿದಂಥ ಆಲೋಚನೆಗಳನ್ನು ನಾವು ಯಾವಾಗಲೂ ಮೆಲುಕು ಹಾಕ್ತಾ ಇರಬೇಕು. ಅದು ನಮ್ಮ ನೆನಪಿಗೆ ಯಾವಾಗಲೂ ಬರ್ತಾ ಇರಬೇಕು. ಅದು ಹೊರತುಪಡಿಸಿ ಲೌಕಿಕ ಚಿಂತೆಗಳು, ಈ ಲೋಕದ ಆಡಂಬರಗಳು, ಈ ಲೋಕದ ಸ್ಥಾನಮಾನಗಳಿಗಿರತಕ್ಕಂಥ ಆಸೆ ಅಲ್ಲ ನಮ್ಮ ನೆನಪಿಗೆ ಬರಬೇಕಾದ್ದು. ನಾವು ದೇವರಿಂದ ಕೇಳಿಸಿಕೊಂಡವಳು ನಮ್ಮ ನೆನಪಿಗೆ ಬರಬೇಕು. ಅದು ನೆನಪಿಗೆ ಬರುವಾಗ ಅದರಲ್ಲಿ ಕೀರ್ತನೆಗಾರನ ಹೇಳ್ತಿದ್ದಾನೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ದೇವರಿಂದ ಕೇಳಿದ ವಾಕ್ಯದಿಂದಲೇ. ಆ ವಾಕ್ಯ ಹೃದಯದಲ್ಲಿ ಯಾವಾಗಲೂ ನಮ್ಮನ್ನು ನೆನಪಿಗೆ ತರ್ತಾ ಇರಬೇಕು. ಮೂರನೇದಾಗಿ, ನೀನು ಕಾಪಾಡಿಕೋ. ಅದರ ಕೆಳಗಿನ ವಚನ, ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ. ರಿಸಾಲ್ಟ್ ಅಥವಾ ಉಪದೇಶವನ್ನು ಕೇಳುವುದು ಮಾತ್ರವಲ್ಲ, ಅದನ್ನು ನಾವೇನು ಮಾಡಬೇಕು? ಕಾಪಾಡಿಕೊಳ್ಳಬೇಕು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 24ನೇ ವಚನದಿಂದ 27ನೇ ವಾಕ್ಯದ ತನಕ ಕರ್ತನಾದ ಯೇಸು ಕ್ರಿಸ್ತನು ಬೆಟ್ಟದ ಮೇಲಿನ ಸಂದೇಶವನ್ನು ಸಂಕ್ಷಿಪ್ತಗೊಳಿಸುವಾಗ, ಅದಕ್ಕೆ ಕನ್ಕ್ಲೂಷನ್ ಹೇಳುವಾಗ ಸ್ವಾಮಿ ಹೇಳಿದಂತಹ ಮಾತು, ಈ ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಆದರೆ ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡವನು ಈ ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಎಂಬುದಾಗಿ. ಇಲ್ಲಿ 3 ಸಂಗತಿ: ಕಮ್ಮಿಂಗ್, ಹಿಯರಿಂಗ್ ಆ್ಯಂಡ್ ಡೂಯಿಂಗ್. ಸ್ವಾಮಿ ಬಳಿಗೆ ಬರಬೇಕು, ಕೇಳಬೇಕು, ಅದರಂತೆ ಮಾಡಬೇಕು. ನಾವು 2 ಸಂಗತಿ ಮಾಡ್ತಾ ಇದ್ದೇವೆ. ನಾವು ಬರ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಆದರೆ 3ನೇದು ಅದರಂತೆ ನಡೆಯುವವನು. ಇಲ್ಲಿ ಬಂಡೆ ಕ್ರಿಸ್ತನಲ್ಲ, ಇಲ್ಲಿ ಬಂಡೆ ವಾಕ್ಯವನ್ನು ಅನುಸರಿಸಿ ನಡೆಯುವವನಾಗಿದ್ದಾನೆ. ಬಂಡೆಯ ಜೀವಿತ. ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆ. ಇಲ್ಲಿ ಬಂಡೆ ಏನು? ಬಂಡೆಯ ಮೇಲೆ ಮನೆ ಕಟ್ಟಿದ್ದು ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದಕ್ಕೆ ಹೋಲಿಕೆಯಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಉಸುಬಿನಂತೆ. ನೋಡಿ, ಇಬ್ಬರಿಗೂ ಸಿಮಿಲಾರಿಟೀಸ್ ಬಹಳ ಇದೆ, ಹೋಲಿಕೆಗಳು ಬಹಳ ಇದೆ. ಇಬ್ಬರೂ ಬಂದರು, ಇಬ್ಬರೂ ಕೂತರು, ಇಬ್ಬರೂ ಕೇಳಿದರು. ಆದರೆ ಅದರಲ್ಲಿ ಒಬ್ಬ ಮಾಡಿದ, ಇನ್ನೊಬ್ಬ ಮಾಡಲಿಲ್ಲ. ಅದರಿಂದ ಕೇಳುವುದರಲ್ಲಿ ಅಲ್ಲ, ಮಾಡುವುದರಲ್ಲಿ ಬಹಳ ಪ್ರಾಧಾನ್ಯತೆ. ಅದರಿಂದ ಕಾಪಾಡಿಕೋ. ಅದರ ಅರ್ಥ ಏನು? ಅದರಂತೆ ನೀನು ಮಾಡು ಎಂಬುದಾಗಿ. ಒಮ್ಮೆ ಒಬ್ಬ ಮನುಷ್ಯ ಪಾಸ್ಟರ್ ಬಳಿಯಲ್ಲಿ ಬಂದು ಕೇಳಿದರಂತೆ, ನೀವು ಹೇಳಿದ್ರಲ್ಲ ಬೈಬಳೆಲ್ಲ ಓದಿದರೆ ಬೈಬಲ್ನ ಆಶೀರ್ವಾದವೆಲ್ಲ ಸಿಗ್ತದೆ. ನಾನು ಈ ಬೈಬಲ್ ಪೂರ್ತಿ ಓದಿದೆ, ಯಾವ ಆಶೀರ್ವಾದ ನನಗೆ ಸಿಕ್ಕಲಿಲ್ಲ. ಆವಾಗ ಪಾಸ್ಟರ್ ಆ ಮನುಷ್ಯನನ್ನು ಕರೆದು ಹೇಳಿದರಂತೆ, ನೀನು ಇನ್ನೊಮ್ಮೆ ಬೈಬಳನ್ನು ಓದಬೇಕು, ಇನ್ನೊಮ್ಮೆ ಬೈಬಳನ್ನು ಓದಬೇಕು. ಅವನು ಹೇಳಿದ, ಓದ್ತೇನೆ. ಆದರೆ ಇನ್ನೊಮ್ಮೆ ಓದುವಾಗ ಅದರಲ್ಲಿ ಏನೇನು ನೀನು ಮಾಡು, ಇದರಂತೆ ಮಾಡು ಅಂತ ಎಲ್ಲಿ ಓದುತ್ತೀಯೋ ಅಲ್ಲಿ ನಿಲ್ಲಿಸಬೇಕು ಓದುವುದನ್ನು. ಆಮೇಲೆ ಎದ್ದು ಹೋಗಿ ಅದನ್ನು ಮಾಡಿ ಬರಬೇಕು. ಆಮೇಲೆ ನೆಕ್ಸ್ಟ್ ವಾಕ್ಯ ಓದಬೇಕು. ಆ ರೀತಿ ನೀನು ಓದು, ಆವಾಗ ದೇವರು ಆಶೀರ್ವದಿಸ್ತಾನೆ ಎಂಬುದಾಗಿ ಹೇಳಿದ್ರಂತೆ. ನಾವು ಓದುತ್ತೇವೆ, ಆದರೆ ಮಾಡುವುದಿಲ್ಲ. ನಾವು ಅದರಂತೆ ಮಾಡುವಾಗ ಮಾತ್ರವೇ ದೇವರ ಆಶೀರ್ವಾದ ನಮಗೆ ಸಿಗುವಂಥದ್ದು. ಆದ್ದರಿಂದ ವಾಕ್ಯ ಕೇಳುವುದಲ್ಲ, ವಾಕ್ಯವನ್ನು ಕಾಪಾಡಿಕೋ. ವಾಕ್ಯದ ಹೋಲ್ಡ್ ಫಾಸ್ಟ್ ಎಂಬುದಾಗಿ ಅದಕ್ಕೆ ಇಂಗ್ಲೀಷ್ನಲ್ಲಿ, ಅದನ್ನು ಬಿಗಿಯಾಗಿ ಹಿಡಿದುಕೋ ಎಂಬುದಾಗಿ. ಆ ರೀತಿ ನಾವು ವಾಕ್ಯವನ್ನು, ಆ ರೀತಿ ನಾವು ವಾಕ್ಯಕ್ಕೆ ನಾವು ಪ್ರತಿಕ್ರಿಯೆ ಮಾಡುವಾಗ, ಅದನ್ನು ಮಾಡುವುದರ ಮೂಲಕ ವಾಕ್ಯವನ್ನು ನಾವು ಸನ್ಮಾನಿಸುವಾಗ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ. ಇಲ್ಲಿ 4ನೇದಾಗಿ, ಕೊನೆಯದಾಗಿ ಅಲ್ಲಿ ಹೇಳುತ್ತಿದ್ದಾನೆ, ಮತ್ತು ದೇವರ ಕಡೆಗೆ ತಿರುಗಿಕೋ. ದೇವರ ಕಡೆಗೆ ತಿರುಗಬೇಕು. ಅದಕ್ಕೆ ಮಾನಸಾಂತರ ಪಡುವುದು ಎಂಬುದಾಗಿ ನಾನು ನಿಮಗೆ ಹೇಳುತ್ತಾ ಬಂದೆ. 7 ಸಭೆಗಳಲ್ಲಿ 5 ಸಭೆಗೆ ದೇವರು ಕೊಡುವಂತಹ ಎಚ್ಚರಿಕೆಯಾಗಿದೆ, ಮಾನಸಾಂತರ ಪಡು. ಸ್ಮುರ್ನಾ ಮತ್ತು ಫಿಲದೆಲ್ಫಿಯಾ 2 ಸಭೆಯನ್ನು ಹೊರತುಪಡಿಸಿ ಬಾಕಿ ಇರುವ 5 ಸಭೆಗೂ ಮಾನಸಾಂತರದ ಅವಶ್ಯಕತೆಯನ್ನು ದೇವರು ಹೇಳ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣಕ್ಕೆ ದಾರಿಯನ್ನು ಸಿದ್ಧ ಮಾಡಿದಂತಹ ಸ್ನಾನಿಕನಾದ ಯೋಹಾನನು ಮಾನಸಾಂತರ ಪಡಿರಿ ಎಂಬ ಸಂದೇಶದೊಡನೆ ತನ್ನ ಅಭಿಯಾನವನ್ನು ಆರಂಭಿಸ್ತಾ ಇದ್ದಾನೆ. ಅಂದರೆ ಮಾನಸಾಂತರ, ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣಕ್ಕೆ ಒಂದು ದಾರಿ ಸಿದ್ಧ ಮಾಡುವಿಕೆಯಾಗಿತ್ತು ಮಾನಸಾಂತರ. ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಹತ್ತಿರದಲ್ಲಿ ಇದ್ದೇವೆ ನಾವು. ಈ 2ನೇ ಬರೋಣದ ಹಂಚಿನಲ್ಲಿರ್ತಕ್ಕಂಥ ನಮಗೂ ದೇವರು ಹೇಳುವಂತಹ ಸಂದೇಶ, ನೀವು ಮಾನಸಾಂತರ ಪಡಿರಿ.
ಒಂದನೇ ಬರೋಣಕ್ಕೆ ಹೇಗೆ ಜನರನ್ನು ಮಾನಸಾಂತರದಿಂದ ಸ್ನಾನಿಕನಾದ ಯೋಹಾನನು ಸಿದ್ಧಗೊಳಿಸ್ತಿದ್ದನೋ, ಇವತ್ತು ಎರಡನೇ ಬರೋಣಕ್ಕೆ ಹತ್ತಿರವಾಗಿರತಕ್ಕಂಥ ನಮ್ಮನ್ನು ದೇವರು ಎಚ್ಚರಗೊಳಿಸುವಂಥದ್ದು ಮಾನಸಾಂತರ ಪಡಿರಿ ಎಂಬ ಸಂದೇಶದೊಂದಿಗೆ. ಮಾನಸಾಂತರದ ಸಂದೇಶ ಇವತ್ತು ಸಭೆಗಳಲ್ಲಿ ಸಾರಲ್ಪಡುತ್ತಾ ಇಲ್ಲ. ಎಲ್ಲ ಸಿಹಿ ಕೊಡುವಂತಹ, ಮನುಷ್ಯನನ್ನು ಅವನ ಭಾವನೆಗಳನ್ನು ಕೆಣಕುವಂತಹ, ಅವನಿಗೆ ಉತ್ತೇಜನ ಕೊಡುವ, ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವ, ಅವನನ್ನು ಮೆಚ್ಚಿಸುವಂತಹ ಸಂದೇಶಗಳೇ ಇವತ್ತು ಪುಲ್ಪಿಟ್ಗಳಿಂದ ಬರುತ್ತಾ ಇದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗುತ್ತಿದ್ದಂತೆ ನಾವು ಎಚ್ಚರವಾಗಬೇಕು. ಮಾನಸಾಂತರದ ಸಂದೇಶಗಳು ಸಭೆಗಳಲ್ಲಿ ಸಾರಲ್ಪಡಬೇಕು. ವ್ಯಕ್ತಿಗಳಲ್ಲಿ ಮಾನಸಾಂತರದ ಅನುಭವಗಳು ನಡೆಯಬೇಕು. ಮಾನಸಾಂತರ ಎಂಬುವಂಥದ್ದು ಕೇವಲ ಮನಸ್ಸಿಗುಂಟಾದ ಬದಲಾವಣೆಗಳು ಮಾತ್ರವಲ್ಲ, ಅದು ಫಲಗಳಿಂದ ನಾವು ತೋರಿಸಬೇಕು. ನಮ್ಮ ಅನುದಿನದ ಜೀವಿತದಲ್ಲಿ ನಾನು ಮಾನಸಾಂತರದಲ್ಲಿ ನಡೆಯುತ್ತಾ ಇದ್ದೇನೆ ಎಂಬುದನ್ನು ನಾವು ತೋರಿಸಬೇಕು. ಇಲ್ಲಿ ಸ್ವಾಮಿ ಹೇಳ್ತಿದ್ದಾನೆ, ಮಾನಸಾಂತರ ಪಡೆದಿದ್ದರೆ ನಾನು ಕಳ್ಳನು ಬರುವಂತೆ ಬರುವೆನು. ನೀನು ಎಚ್ಚರವಾಗದಿದ್ದರೆ ನಾನು ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ ಎಂಬುದಾಗಿ. ಮಾನಸಾಂತರ ನಮ್ಮನ್ನು ಎಚ್ಚರಿಕೆಯ ಜೀವಿತಕ್ಕೆ ನಡೆಸುವಂಥದ್ದಾಗಿದೆ. ಇಲ್ಲಿ ಮಾನಸಾಂತರ ಹೊಂದದವರಿಗೆ ಕರ್ತನು ಕಳ್ಳನು ಬರುವ ಹಾಗೆ ಬರುತ್ತಾನೆ. ಇಲ್ಲಿ ನೀವು ಗಮನಿಸಬೇಕಾದಂಥ ಒಂದು ಆತ್ಮಿಕ ಸತ್ಯ ನಾನು ನಿಮಗೆ ಹೇಳ್ತೇನೆ. ಮಾನಸಾಂತರ ಪಟ್ಟವನಿಗೆ ಕ್ರಿಸ್ತನು ಕಳ್ಳನು ಬರುವ ಹಾಗೆ ಅಲ್ಲ ಬರುವಂಥದ್ದು. ಇದು ನಿಮಗೆ ಅರ್ಥ ಆಗಬೇಕಾದರೆ ಥೆಸಲೋನಿಕದವರಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ಅದರ 4-5 ವಾಕ್ಯವನ್ನು ಗಮನಿಸಬೇಕು. ಪೌಲ್ ಇಲ್ಲಿ ಇದಕ್ಕೆ ಒಂದು ವಿವರಣೆ ಕೊಡ್ತಾ ಇದ್ದಾನೆ. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೋಡ್ರಿ, ದೇವರ ಮಕ್ಕಳಿಗೆ, ಥೆಸಲೋನಿಕದ ವಿಶ್ವಾಸಿಗಳೇ ಪೌಲ ಹೇಳ್ತಿದ್ದಾನೆ, ಕರ್ತನ ಬರೋಣ ಕಳ್ಳನ ಹಾಗೆ ನಿಮಗೆ ಬರತಕ್ಕದ್ದಲ್ಲ. ಹಾಗಾದರೆ ಕಳ್ಳನು ಬರುವ ಹಾಗೆ ಯಾರಿಗಾಗಿ ಬರುವುದು? ದೇವರ ಮಕ್ಕಳಿಗಾಗಿ ಎಲ್ಲ ಕರ್ತನು ಕಳ್ಳನು ಬರುವ ಹಾಗೆ ಬರುವಂಥದ್ದು. ಅದು ಅನ್ಯರಿಗಾಗಿದೆ, ಹೊರಗಣ ಜನರಿಗಾಗಿದೆ. ಯಾಕೆ? ನೀವು ಕತ್ತಲೆಯವರಲ್ಲವಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ. ಕತ್ತಲೆಯಲ್ಲಿ ಇರುವವರಿಗೆ ಕರ್ತನು ಕಳ್ಳನ ಹಾಗೆ ಬರುತ್ತಾರೆ. ಬೆಳಕಿನಲ್ಲಿರುವವರಿಗೆ ಕರ್ತನು ಬರುವಾಗ ಅವರಿಗೆ ಕಾಣಿಸ್ತದೆ. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿರುವರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗೋಣ, ಸ್ವಸ್ಥಚಿತ್ತರಾಗೋಣ. ನಿದ್ದೆ ಮಾಡುವನು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ. ಇಲ್ಲಿ ಭಾಗ ನಾವು ಸರಿಯಾಗಿ ಗಮನಿಸುವುದಾದರೆ ಪೌಲ ಹೇಳುವಂಥದ್ದು, ಕಳ್ಳನು ಬರುವ ಹಾಗೆ ಕ್ರಿಸ್ತನು ಬರುವಂಥದ್ದು ಎಚ್ಚರಗೊಳ್ಳದವರಿಗೆ, ಕತ್ತಲೆಯಲ್ಲಿರುವವರಿಗೆ, ಕತ್ತಲೆ ಕೃತ್ಯಗಳನ್ನು ಮಾಡುವವರಿಗೆ. ಆದರೆ ದೇವರ ಮಕ್ಕಳಿಗೆ, ಬೆಳಕಿನಲ್ಲಿ ನಡೆಯುವವರಿಗೆ ಕ್ರಿಸ್ತನು ಕಳ್ಳನು ಬರುವ ಹಾಗೆ ಬರುವುದಿಲ್ಲ ಎಂಬುದು ಬಹಳ ಸ್ಪಷ್ಟವಾಗಿದೆ. ಆದ್ದರಿಂದ ದೇವರ ಸಭೆಗೆ ಕ್ರಿಸ್ತನು ಬರುವಂಥದ್ದು ಕಳ್ಳನ ಹಾಗೆ ಅಲ್ಲ. ಕ್ರಿಸ್ತನು ಬರುವಂಥದ್ದು ಬೆಳಕಿನವರಿಗೆ, ಬೆಳಕಿನವನಾಗಿ ಬರುತ್ತಾನೆ. ಇಲ್ಲಿ ನಮ್ಮಲ್ಲಿ ಬೆಳಕು ಮುಖ್ಯ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಕನ್ನಿಕೆಯರ ಸಾಮ್ಯದಲ್ಲಿ 10 ಮಂದಿಗೂ ಅನೇಕ ಹೋಲಿಕೆಗಳಿದೆ, ಸಿಮಿಲಾರಿಟೀಸ್ ಇದೆ. ಒಂದು ಸಂಗತಿ ಹೊರತುಪಡಿಸಿ ಬಾಕಿ ಎಲ್ಲದರಲ್ಲೂ 10 ಮಂದಿ ಒಂದೇ ರೀತಿ ಇದ್ದರು. ಅವರು ಕನ್ನಿಕೆಯರು, ಮೊದಲಿಂಗನಿಗೋಸ್ಕರ ಎದುರುಗೊಂಡವರು, ಮೊದಲಿಂಗನು ಬರುವುದಕ್ಕಿಂತ ಮುಂಚೆ ನಿದ್ದೆ ಮಾಡಿದವರು, ಮೊದಲಿಂಗನ ಶಬ್ದ ಕೇಳಿದಾಗ 10 ಮಂದಿಯು ಎಚ್ಚರಗೊಂಡರು. 10 ಮಂದಿ ಕೈಯಲ್ಲೂ ದೀಪವಿದೆ, ಎಣ್ಣೆ ಇದೆ. 10 ಮಂದಿಯು ಬೆಳಕು ಹಚ್ಚಿದರು, ಬೆಳಕನ್ನು ಬೆಳಗಿಸಿದರು. ಆದರೆ ಕೊನೆಗೆ 5 ಮಂದಿ ಮಾತ್ರ ಮೊದಲಿಂಗನೊಂದಿಗೆ ಮನೆಯೊಳಗೆ ಪ್ರವೇಶಿಸಿದರು. ಅವರು ಯಾರು? ದೀಪ ಇರುವವರಲ್ಲ, ದೀಪದಲ್ಲಿ ಪ್ರಕಾಶ ಇರುವವರು, ಬೆಳಕಿರುವವರು. ಕ್ರಿಸ್ತನು ಬಂದಾಗ ಬೆಳಕುಳ್ಳವರು ಮದುವೆ ಮನೆಯೊಳಗೆ ಪ್ರವೇಶಿಸಿದರು. ದೀಪ ಇರುವವರಲ್ಲ, ದೀಪದಲ್ಲಿ ಬೆಳಕಿರುವವರು. ಹೋಲಿಕೆಗಳಿರ್ಬೋದು, ಆದರೆ ಬೆಳಕಿದೆಯೋ ಎಂಬುದು ಇಲ್ಲಿ ಮುಖ್ಯ. ಎಚ್ಚರವಾಗು, ಬೆಳಕಿನಲ್ಲಿ ನಡೆಯುವನಾಗು. ಬೆಳಕಿನಲ್ಲಿ ನಡೆಯುವವನಿಗೆ ಕ್ರಿಸ್ತನು ಯಾವತ್ತೂ ಕಳ್ಳನ ಹಾಗೆ ಬರುವುದಿಲ್ಲ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯದ
15ನೇ ವಾಕ್ಯವನ್ನು ಓದಿ ನಾನು ಈ ಭಾಗ ಮುಗಿಸಲಿಕ್ಕೆ ಬಯಸ್ತೇನೆ. 16ನೇ ಅಧ್ಯಾಯದ 15ನೇ ವಚನದಲ್ಲಿ, ಹೀಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವನು ಧನ್ಯನೆಂಬುದಾಗಿ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ನನ್ನ ಶ್ರೋತೃಗಳೇ, ನನ್ನ ವೀಕ್ಷಕರೇ, ನಾವು ಆತನ ಬರೋಣದಲ್ಲಿ ಅವಮಾನಪಟ್ಟು ನಾವು ಕೈಬಿಡಲ್ಪಡಬಾರದು. ಅದಕ್ಕೋಸ್ಕರ ನಾವು ಎಚ್ಚರವಾಗೋಣ. 4 ಸಂಗತಿ: 1, ಎಚ್ಚರವಾಗು, ನೆನೆಸಿಕೋ, ಕಾಪಾಡಿಕೋ ಮತ್ತು ಮಾನಸಾಂತರಪಡು. ಈ 4 ಸಂಗತಿ ಸಾರ್ದಿಸ್ ಸಭೆಗೆ ಕರ್ತನ ಎಚ್ಚರಿಕೆ ಮಾತಾಗಿ ಹೇಳುವುದು ಕೇವಲ ಸಭಿಕರಿಗೆ ಮಾತ್ರವಲ್ಲ, ಸಾರ್ವವ್ಯಾಪಿಕವಾಗಿರ್ತಕ್ಕಂಥ ಸಾರ್ವತ್ರಿಕ ಸಭೆಯ ಎಲ್ಲ ಸದಸ್ಯರಿಗೆ ದೇವರು ಕೊಡುವಂತಹ 4 ಎಚ್ಚರಿಕೆಗಳಾಗಿದೆ. ಈ ಎಚ್ಚರಿಕೆಯನ್ನು ಗಮನಿಸುತ್ತಾ ಕರ್ತನ ಬರೋಣದಲ್ಲಿ ನಾವು ಆತನೊಂದಿಗೆ ಆತನ ಸಂಗಡ ಒಯ್ಯಲ್ಪಡುವುದಕ್ಕೆ ನಾವು ಸಿದ್ಧತೆಯನ್ನು ನಡೆಸೋಣ. ಈ ತರಗತಿ ಅದಕ್ಕೆ ಕಾರಣವಾಗಲಿ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ನನಗೋಸ್ಕರ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಆಸರೆ ಟಿವಿಯ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಮ್ಮೆ ವಂದನೆ ಸಲ್ಲಿಸ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಎಂಬ ಮಾತಿನೊಂದಿಗೆ ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.